ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಉಡ್ಡೀಶ ತಂತ್ರ. ಈ ತಂತ್ರವು ಸ್ವತಃ ರಾವಣನು ಶಿವನ ವಾಣಿಯಿಂದ ಕೇಳಿದ್ದನ್ನೇ ವಿವರಿಸುವ ಕೃತಿ. ಅವನು ಅಖಂಡ ಪಂಡಿತ, ಅಭೇದ್ಯ ಜ್ಞಾನಿ, ಶಾಸ್ತ್ರಜ್ಞ, ತಂತ್ರಜ್ಞ, ಶಿವ ಪಾರ್ವತಿಯರ ಪರಮ ಭಕ್ತ. ಶಿವಶಕ್ತಿಯರ ಸಮ್ಮುಖದಲ್ಲಿ ತಂತ್ರಜ್ಞಾನ ಮತ್ತು ಅರ್ಕಜ್ಞಾನ ಅಂದರೆ ವನಸ್ಪತಿ ಶಾಸ್ತ್ರವನ್ನ ಪಡೆದನೆಂದು ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಅವನಂತಹ ಶೂರ ವೀರ ತ್ರೇತಾಯುಗದಲ್ಲಿ ಇರಲೇ ಇಲ್ಲ. ಅಂದು ಪ್ರಚಲಿತವಾಗಿದ್ದ ಸಂಸ್ಕೃತ ಭಾಷೆಯಲ್ಲಿ ಯಂತ್ರ ಮಂತ್ರ ತಂತ್ರಜ್ಞಾನಗಳ ಜೊತೆಗೆ ಆಯುರಾರೋಗ್ಯದ ಮತ್ತು ಗ್ರಹ ನಕ್ಷತ್ರಗಳ ಪ್ರಭಾವದಲ್ಲಿರುವ ಜೀವನ ಚಕ್ರದ ಸಂಪೂರ್ಣ ವಿವರಗಳನ್ನು ಬಹಳ ಸರಳವಾಗಿ ವಿವರಿಸಿದ. ಉಡ್ಡೀಶ ತಂತ್ರವನ್ನ ರಾಮೋಡೀಶ ತಂತ್ರವೆಂದು, ಕ್ರಿಯೋಡೀಶ ತಂತ್ರವೆಂದು ಕರೆಯುವ ವಾಡಿಕೆಯೂ ಇದೆ. ಶಿವ ಪಾರ್ವತಿಯರ ಮುಖಾರವಿಂದದಿಂದ ಪ್ರಕಟವಾದ ಉಡ್ಡೀಶ ತಂತ್ರದ ಸಂಪೂರ್ಣ ಜ್ಞಾನವು ಸಕಲರಿಗೂ ದೊರೆಯಲೆಂಬ ಮಹಾಕಾಂಕ್ಷೆಯಿಂದ ಜ್ಞಾನಗಂಗೆಯಾಗಿರುವ ತಂತ್ರವನ್ನ ಹಲವು ಅಧ್ಯಾಯಗಳ ಮೂಲಕ ವಿವರಿಸುವ ಪ್ರಯತ್ನವನ್ನ ಮಾಡಲಾಗಿದ್ದು, ಪ್ರತಿಯೊಂದು ಅಧ್ಯಾಯವೂ ತನ್ನದೇ ಆದ ವಿಶೇಷತೆಯ ಗೂಢ ಜ್ಞಾನವನ್ನ ಪ್ರಕಟಿಸುತ್ತೆ. ಅಷ್ಟಕ್ಕೂ ಉಡೀಶ ತಂತ್ರದ ರಹಸ್ಯವಾದ್ರೂ ಎಂಥದ್ದು? ಈ ತಂತ್ರ ಸಾಧನೆಯಿಂದ ಇಡೀ ಸೃಷ್ಟಿಯ ರಹಸ್ಯ ತಿಳಿಯಬಹುದಾ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಉಡ್ಡೀಶ ಎಂದರೆ ಉದ್ಗಮ, ಏರಿಕೆ ಅಥವಾ ಉನ್ನತಿ ಎಂದರ್ಥ. ಅಂದರೆ ಕುಂಡಲಿನಿ ಶಕ್ತಿಯನ್ನ ಮೂಲಾಧಾರದಿಂದ ಸಹಸ್ರಾರದವರೆಗೆ ಉದ್ಧರಿಸುವ ಮಾರ್ಗ. ಉಡ್ಡೀಶ ತಂತ್ರದಲ್ಲಿ 3 ಮುಖ್ಯ ತತ್ವಗಳು ಸೇರಿವೆ. ಅವುಗಳೆಂದರೆ ಶಕ್ತಿ ಅಂದರೆ ಸ್ತ್ರೀ ತತ್ವ, ಚಲನೆಯ ಮೂಲ; ಶಿವ ಅಂದರೆ ಪುರುಷ ತತ್ವ, ಚೈತನ್ಯ ಅಥವಾ ಸಾಕ್ಷಿ; ಇನ್ನು ನಂತರದ್ದು ಸಾಧಕ ಅಂದರೆ ಮಾನವ. ಈ 2ರ ಸಂಯೋಜಕ. ಶಕ್ತಿ ಶಿವನೊಂದಿಗೆ ಲೀನವಾಗುವ ಕ್ಷಣವೇ ಮೋಕ್ಷಾನುಭವ ಎಂದು ಹೇಳಲಾಗತ್ತೆ. ಉಡ್ಡೀಶ ತಂತ್ರಕ್ಕೆ ಸಂಬಂಧಿಸಿದ ಪೌರಾಣಿಕ ಕಥೆ ಅಂದರೆ ಅದು ನಮ್ಮನ್ನ ತ್ರೇತಾಯುಗಕ್ಕೆ ಕರೆದೊಯ್ಯುತ್ತೆ. ಆಗಿನ್ನೂ ಶ್ರೀರಾಮಚಂದ್ರರ ಜನನವಾಗಿರಲಿಲ್ಲ. ರಾವಣ ಅದಮ್ಯ ಶಕ್ತಿ ಸಂಪಾದನೆಗಾಗಿ ದೇಶಾಂತರ ಹೊರಟು ಬಿಟ್ಟ. ಆ ಕಾಲಮಾನದಲ್ಲಿ ಹಿಮಾಲಯದ ಗರ್ಭದಲ್ಲಿ ಮನುಷ್ಯರ ಪಾದಸ್ಪರ್ಶವೂ ವಿರಳವಾಗಿದ್ದ ಒಂದು ಗೂಢವಾದ ಪೀಠ ಇತ್ತು. ಅಲ್ಲಿ ಮಹಾಕಾಳಿ ಸ್ಮಶಾನದ ಮಧ್ಯದಲ್ಲಿ ನೃತ್ಯ ಮಾಡ್ತಿದ್ಲು. ಆಕೆಯ ಉಸಿರಿನ ಲಯವೇ ಕಾಲ, ಕಣ್ಣುಗಳ ಮಿಂಚು ಮಹಾಕಾಲ. ಅದೇ ಸಮಯದಲ್ಲಿ ಶಿವ ದಿಗಂಬರನಾಗಿ ಧ್ಯಾನಸ್ಥನಾಗಿದ್ದ. ಕಾಳಿಯ ಮನದಲ್ಲಿ ದೇವತೆಗಳಿಗೂ ಅರ್ಥವಾಗದ ಒಂದು ಪ್ರಶ್ನೆ ದೇವಿಯ ಮನಸ್ಸಿನಲ್ಲಿ ಮೂಡ್ತು. ಸೃಷ್ಟಿ ಸ್ಥಿತಿ ಲಯದಾಚೆಗೆ ಹೋಗುವ ಮಾರ್ಗವೇನು? ಮಂತ್ರವೂ ಇಲ್ಲ, ಯಜ್ಞವೂ ಅಲ್ಲ, ನೇರ ಅನುಭವದ ದಾರಿ ಯಾವುದು ಎಂದು ದೇವಿ ಶಿವನಲ್ಲಿ ಪ್ರಶ್ನೆ ಕೇಳ್ತಾಳೆ. ಶಿವ ನಿಧಾನವಾಗಿ ಕಣ್ಣುಗಳನ್ನು ತೆರೆದ. ಆ ಹೊತ್ತು ಸ್ಮಶಾನ ಮೌನವಾಗಿತ್ತು. ಶಿವ ಹೇಳಿದ, ದೇವಿ, ಶಾಸ್ತ್ರಗಳೆಲ್ಲ ದೀರ್ಘವಾಗಿರುವಂಥದ್ದು. ಆದರೆ ಕೆಲವರಿಗೆ ಸೂಚನೆ ಮಾತ್ರ ಸಾಕು. ಆ ಸೂಚನೆಯೇ ಉಡ್ಡೀಶ. ನಂತರ ತನ್ನ ಉಸಿರನ್ನ ಬಿಗಿ ಹಿಡಿದು ಗಟ್ಟಿ ಧ್ವನಿಯಲ್ಲಿ ಮುಂದುವರೆದ, ಶಿಷ್ಯನೊಳಗೆ ಜಾಗೃತಿಯ ಬೀಜ ಇದ್ದರೆ ಪೂರ್ಣ ಉಪದೇಶ ಬೇಡ. ಒಂದು ವಾಕ್ಯ, ಒಂದು ಸಂಕೇತ, ಒಂದು ದೃಷ್ಟಿ ಸಾಕು. ಅದೇ ಕ್ಷಣದಲ್ಲಿ ಶಿವ ಮಹಾಕಾಳಿಗೆ ಸೂತ್ರಗಳ ರೂಪದಲ್ಲಿ, ಅರ್ಧ ವಾಕ್ಯಗಳಲ್ಲಿ, ಸಂಕೇತಗಳಲ್ಲಿ ತಂತ್ರವನ್ನ ಉಪದೇಶಿಸಿದ. ಇದನ್ನೇ ನಂತರದಲ್ಲಿ ಉಡ್ಡೀಶ ತಂತ್ರ ಎಂದು ಕರೆಯಲಾಯಿತು. ದೇವಿ ಆ ತಂತ್ರವನ್ನ ಸಾಮಾನ್ಯ ದೇವಲೋಕದಲ್ಲಿ ಬೋಧಿಸಲಿಲ್ಲ. ಅದು ಬೋಧಿಸಲ್ಪಟ್ಟಿದ್ದು ಸ್ಮಶಾನದಲ್ಲಿ, ಮಧ್ಯರಾತ್ರಿಯಲ್ಲಿ, ಪಂಚಮಾಕಾರಗಳ ಸಂಕೇತದೊಂದಿಗೆ, ಭಯವನ್ನೇ ಭೇದಿಸುವ ಶಿಷ್ಯರಿಗೆ ಮಾತ್ರ. ಅಲ್ಲಿ ಗುರು ಒಂದು ವಾಕ್ಯವನ್ನ ಹೇಳ್ತಾನೆ. ಶಿಷ್ಯ ಅದನ್ನ ಜೀವನ ಪೂರ್ತಿ ಧ್ಯಾನಿಸ್ತಾನೆ. ಉದಾಹರಣೆಗೆ, ನೀನೇ ಶವ, ನೀನೇ ಶಿವ, ಇಷ್ಟೇ. ಇದನ್ನೇ ಹಿಡಿದು ಶಿಷ್ಯ ಮುಕ್ತಿಯ ದ್ವಾರವನ್ನ ಕಂಡುಕೊಳ್ತಾನೆ. ಈ ತಂತ್ರದಿಂದ ಅನೇಕ ಸಾಧಕರು ದೇವತೆಗಳ ಭಯ ಮೀರಿದರು, ಮರಣದ ಬಂಧನವನ್ನು ಮುರಿದರು, ಅಹಂ ಕರಗಿಸಿ ಶಕ್ತಿಯಲ್ಲೇ ಲೀನರಾದರು. ಇದನ್ನ ನೋಡಿ ದೇವತೆಗಳೇ ನಡುಗಿ ಹೋದರು. ಇಂತಹ ತಂತ್ರ ಜನಸಾಮಾನ್ಯರಿಗೆ ಹೋದರೆ ಲೋಕದ ನಿಯಮವೇ ಅದಲು ಬದಲಾಗುತ್ತದೆ. ಆ ಕಾರಣಕ್ಕೆ ಉಡ್ಡೀಶ ತಂತ್ರವನ್ನ ಗುಪ್ತ ತಂತ್ರವನ್ನಾಗಿ ಮಾಡಲಾಯಿತು. ಉಡ್ಡೀಶ ತಂತ್ರ ಸಂಕೇತ ಮಾತ್ರ ಉಪದೇಶ.
ಇದು ಪುಸ್ತಕಕ್ಕಿಂತ ಗುರುವಿನ ದೃಷ್ಟಿ, ಮಂತ್ರಕ್ಕಿಂತ ಅನುಭವ, ಕ್ರಿಯೆಗಿಂತ ಜಾಗೃತಿ ಮುಖ್ಯವೆಂದು ಶಿವ ಅಂತಿಮವಾಗಿ ಕಾಳಿ ಮಾತೆಗೆ ಉಪದೇಶಿಸಿದ. ಹಾಗಾಗಿ ಎಲ್ಲರಿಗೂ ತಂತ್ರ ಬೇಡ, ಆದರೆ ತಯಾರಾದವನಿಗೆ ಒಂದು ಸೂಚನೆ ಸಾಕು ಎನ್ನುತ್ತಾನೆ ಶಿವ. ಈಗ ರಾವಣನಿಗೆ ಉಡ್ಡಿಶ ತಂತ್ರ ಉಪದೇಶವಾಗಿದ್ದೆ ಹೇಗೆ ಅನ್ನೋದನ್ನು ಗಮನಿಸಿದರೆ ನಿಜಕ್ಕೂ ಈ ಕಥೆ ಮೈ ರೋಮಾಂಚನವಾಗತ್ತೆ. ಲಂಕೆಯ ಸ್ವರ್ಣ ಗೋಪುರಗಳ ಕೆಳಗೆ ರಾತ್ರಿಯ ಹೊತ್ತು ಮೌನವಾಗಿ ಉಸಿರಾಡುತ್ತಿದ್ದ ಕಾಲದಲ್ಲಿ ರಾವಣ ಒಬ್ಬನೇ ಕುಳಿತಿದ್ದ. ಅವನು ರಾಜನಾಗಿದ್ದ, ಪಂಡಿತನಾಗಿದ್ದ, ಶಿವಭಕ್ತನಾಗಿದ್ದ. ಆದರೂ ಅವನೊಳಗೆ ಒಂದು ಬೆಂಕಿ ಹತ್ತಿಕೊಂಡಿತ್ತು. ನಾನು ಎಲ್ಲವನ್ನೂ ತಿಳಿದಿದ್ದೇನೆ, ಆದರೆ ನಾನು ಯಾರು? ಈ ಪ್ರಶ್ನೆ ಅವನ ನಿದ್ರೆಯನ್ನ ಕಸಿದುಕೊಳ್ತು. ಒಂದು ರಾತ್ರಿ ರಾವಣ ಕೈಲಾಸ ಪರ್ವತಕ್ಕೆ ಹೋಗಿದ್ದ. ಮಂತ್ರ, ತಪಸ್ಸು, ವೇದ ಘೋಷ ಎಲ್ಲವನ್ನೂ ಬಿಟ್ಟಿದ್ದ. ಶಿವನ ಮುಂದೆ ನಿಂತು ಕೇಳಿದ, ಪ್ರಭು, ನಾನು ವೇದಗಳನ್ನ ಓದಿದ್ದೇನೆ, ಮಂತ್ರಗಳನ್ನ ಅರಿತಿದ್ದೇನೆ, ಆದರೆ ಅಹಂ ನನ್ನನ್ನು ಬಿಡೋದಿಲ್ಲ. ಅದನ್ನ ಸುಡುವ ತಂತ್ರವೊಂದನ್ನ ಕೊಡು ಎಂದು ಶಿವ ಕಣ್ಣುಗಳನ್ನು ತೆರೆದ. ಏನನ್ನೂ ಉಪದೇಶಿಸಲಿಲ್ಲ, ಕೇವಲ ಒಂದು ವಾಕ್ಯವನ್ನಷ್ಟೇ ಹೇಳಿದ. ರಾವಣ, ನೀನು ಏನನ್ನ ಗೆಲ್ಲಲು ಬಂದೆ? ನಿನ್ನನ್ನೇನಾ ಅಥವಾ ಜಗತ್ತನ್ನ? ಇಷ್ಟೇ. ಮಂತ್ರವಿಲ್ಲ, ವಿಧಿಯಿಲ್ಲ, ಶಾಸ್ತ್ರವಿಲ್ಲ. ಇದನ್ನೇ ಉಡ್ಡೀಶ ಎನ್ನುತ್ತಾರೆ. ಇದನ್ನ ಕೇಳಿದ ರಾವಣ ಲಂಕೆಗೆ ಮರಳಿದ. ಅಲ್ಲಿ ಯಜ್ಞ ಮಾಡಲಿಲ್ಲ, ಮಂತ್ರ ಜಪಿಸಲಿಲ್ಲ, ಕೇವಲ ಈ ಪ್ರಶ್ನೆಯನ್ನೇ ಚಿಂತಿಸುತ್ತಿದ್ದ. ಗೆಲ್ಲುವವನು ಯಾರು? ಪ್ರತಿ ವಿಜಯದ ನಂತರ, ಪ್ರತಿ ಅಹಂಕಾರದ ಉಬ್ಬಿನ ನಂತರ ಈ ಪ್ರಶ್ನೆ ಅವನೊಳಗೆ ಮರುಕಳಿಸುತ್ತಿತ್ತು. ಅಲ್ಲಿ ಅವನು ಕಂಡದ್ದು ಗೆಲ್ಲುವವನಲ್ಲ, ಸೋಲ್ಬವನೂ ಇಲ್ಲ. ಉಳಿದದ್ದು ಕೇವಲ ಶಕ್ತಿ. ರಾವಣನ ಸಾಧನೆ ವೈರಾಗ್ಯದ ಮಾರ್ಗವಲ್ಲ, ಅದು ಕೌಳ ಮಾರ್ಗ. ಅವನು ರಾಜನಾಗಿಯೇ ಸಾಧನೆ ಮಾಡಿದ, ಭೋಗದಲ್ಲೇ ತತ್ವವನ್ನು ಕಂಡ, ಅಹಂಕಾರವನ್ನೇ ಅಗ್ನಿಕುಂಡ ಮಾಡಿದ. ಆ ಕಾರಣಕ್ಕೆ ಅವನನ್ನ ರಾಕ್ಷಸ ಎಂದು ಕರೆಯಲಾಯಿತು. ಶಾಸ್ತ್ರ ಹೇಳುತ್ತೆ, ತತ್ವಕ್ಕೆ ಮಿತಿಯಿಲ್ಲ. ಭಯ ಹುಟ್ಟಿಸುವವನು ರಾಕ್ಷಸನಂತೆ ಕಾಣುತ್ತಾನೆ. ದೇವತೆಗಳು ಶಿವನನ್ನ ಕೇಳಿದ್ರು, ಇಂತಹ ತಂತ್ರವನ್ನ ರಾವಣನಿಗೆ ಯಾಕೆ ಕೊಟ್ಟಿರಿ ಮಹಾಪ್ರಭು ಎಂದು. ಅದಕ್ಕೆ ಶಿವ ಉತ್ತರಿಸಿದ, ರಾವಣನು ಅದನ್ನ ಬಳಸಿ ಜಗತ್ತು ಗೆಲ್ಲಲಿಲ್ಲ, ಅದರಿಂದ ತನ್ನನ್ನೇ ತಾನು ಕಂಡುಕೊಂಡ ಎಂದು. ಯುದ್ಧದ ಅಂತ್ಯದಲ್ಲಿ ರಾಮನ ಬಾಣ ಎದುರಾಗಿ ನಿಂತಾಗ ರಾವಣನ ಮುಖದಲ್ಲಿ ಭಯ ಇರಲಿಲ್ಲ. ಅವನೊಳಗೆ ಒಂದೇ ಪ್ರಶ್ನೆ ಮೌನವಾಗಿ ಹೊಳೆಯುತ್ತಿತ್ತು, ಸೋಲುವವನು ಯಾರು? ಅದೇ ಕ್ಷಣದಲ್ಲಿ ಅಹಂ ಸಂಪೂರ್ಣ ಕರಗಿತು ಎಂದು. ಹಾಗಾಗಿ ಶಾಸ್ತ್ರದ ಗುಪ್ತ ವಾಕ್ಯ, ರಾವಣ ಸತ್ತದ್ದು ದೇಹದಲ್ಲಿ, ಅವನ ಅಹಂ ಅದಕ್ಕೂ ಮುಂಚೆಯೇ ಸತ್ತಿತ್ತು. ಈ ಕಥೆಯ ಸಾರ, ರಾವಣ ದುಷ್ಟನಲ್ಲ, ತೀವ್ರ ಸಾಧಕ. ಉಡ್ಡೀಶ ತಂತ್ರ ಪ್ರಶ್ನೆಯ ಕತ್ತಿ, ಅಹಂ ನಾಶವೇ ಪರಮಯಾಗ. ಅದರಲ್ಲಿಯೇ ರಾವಣ ಶಿವಭಕ್ತನಾಗಿ ಶಾಕ್ತ ಕೌಳ ಪರಂಪರೆಯಲ್ಲಿ ಮಹಾಸಾಧಕನಾಗಿ ಉಳಿದ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಉಡ್ಡೀಶ ತಂತ್ರದಲ್ಲಿನ 3 ಮುಖ್ಯ ಅಂಶಗಳೆಂದರೆ, ಒಂದನೇದು ಕುಂಡಲಿನಿ ಸಾಧನೆ, ಅಂದರೆ ಉಸಿರಾಟ ಪ್ರಾಣಾಯಾಮ. ಎರಡನೇದು ಪಂಚಮಕಾರ. ಮೂರನೇದು ದೇವಿ ಉಪಾಸನೆ. ಉಡ್ಡೀಶ ತಂತ್ರದಲ್ಲಿ ದೇಹವನ್ನ ಮಂದಿರ, ಉಸಿರನ್ನ ಮಂತ್ರ, ಮನಸ್ಸನ್ನ ಹೋಮಕುಂಡ ಎಂದು ಪರಿಗಣಿಸಲಾಗುತ್ತೆ. ಸಾಧನೆ ಹೊರಗಿಲ್ಲ, ಅಂತರಂಗದಲ್ಲೇ ನಡೆಯುತ್ತೆ. ಪ್ರಮುಖ ಸೂಚನೆ, ಇದರಲ್ಲಿ ಗುರುಮುಖ ಉಪದೇಶವಿಲ್ಲದೆ ಮಾಡುವ ಮಾರ್ಗವಲ್ಲ. ಪ್ರಮುಖವಾದ ಸೂಚನೆ ಅಂದರೆ, ಇದು ಗುರುಮುಖ ಉಪದೇಶವಿಲ್ಲದೆ ಮಾಡುವ ಮಾರ್ಗವಲ್ಲ. ಶಾಸ್ತ್ರ ಜ್ಞಾನ ಅಂದರೆ ಶುದ್ಧಾಚಾರ ಅತ್ಯವಶ್ಯಕ. ತಪ್ಪು ಅಭ್ಯಾಸದಿಂದ ಮಾನಸಿಕ ಅಸ್ಥಿರತೆ ಉಂಟಾಗತ್ತೆ. ಸರಳವಾಗಿ ಹೇಳುವುದಾದರೆ, ಉಡ್ಡೀಶ ತಂತ್ರ ಎಂದರೆ ಭೋಗವನ್ನು ತ್ಯಜಿಸುವುದಲ್ಲ, ಭೋಗದ ಆಸಕ್ತಿಯನ್ನು ತ್ಯಜಿಸಿ ಅದನ್ನೇ ಯೋಗವಾಗಿ ಪರಿವರ್ತಿಸುವ ವಿದ್ಯೆ. ಈ ತಂತ್ರದಲ್ಲಿ ಮೊದಲನೆಯದು ದೇವಿ ಕಾಳಿ, ಅಂದರೆ ಕಾಲದ ಸಂಕೇತವೇ ಕಾಳಿ, ಎಂದರೆ ಕೋಪದ ದೇವಿಯಲ್ಲ. ಶಾಕ್ತ ತಂತ್ರದಲ್ಲಿ ಕಾಳಿ ಅಂದರೆ ಕಾಲ ಮತ್ತು ಶಕ್ತಿ. ಕಪ್ಪು ವರ್ಣ ಅಂದರೆ ಶೂನ್ಯ ಅಥವಾ ಶೂನ್ಯ ತತ್ವ. ಕತ್ತಿ ಅಂದರೆ ಅಹಂಕಾರದ ಛೇದನ. ಮುಂಡಮಾಲೆ ಅಂದರೆ ಅಕ್ಷರಗಳು, ಅಂದರೆ ವರ್ಣಮಾಲೆ. ನೃತ್ಯ ಅಂದರೆ ಚೇತನ ಅಥವಾ ಶಕ್ತಿ. ಉಡೀಶ ತಂತ್ರದಲ್ಲಿ ಕಾಳಿಯ ನೃತ್ಯ ಅಂದರೆ ಕುಂಡಲಿನಿ ಚಲನೆ. ಎರಡನೇದು ಯೋನಿ ಲಿಂಗ ಸಂಕೇತ. ಬಹುಮಂದಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಭಾಗವೇ ಇದು. ಯೋನಿ ಅಂದರೆ ಶಕ್ತಿ ಕ್ಷೇತ್ರ, ಲಿಂಗ ಅಂದರೆ ಶುದ್ಧ ಚೈತನ್ಯ, ಸಂಯೋಗ ಅಂದರೆ ಜ್ಞಾನೋದಯ. ಇದು ದೇಹದ ಕಾಮವಲ್ಲ, ಚೇತನದ ಐಕ್ಯ.
ಮೂರನೇದು ಪಂಚಮಕಾರ ಅಂದರೆ ಒಳಾರ್ಥ. ಉಡ್ಡಿಷ ತಂತ್ರದಲ್ಲಿ ಪಂಚಮಕಾರ ಬಾಹ್ಯವಲ್ಲ, ಆಂತರಿಕವಾದದ್ದು. ಮದ್ಯ ಅಂದರೆ ಅಮೃತ, ಸಹಸ್ರನಾದ. ಮಾಂಸ ಅಂದರೆ ಮನಸ್ಸಿನ ಅಶುದ್ಧ ವೃತ್ತಿಗಳ ಭಕ್ಷಣೆ. ಮತ್ಸ್ಯ ಅಂದರೆ ಪ್ರಾಣ ಅಪಾನ ಚಲನೆ. ಮುದ್ರಾ ಅಂದರೆ ಚಕ್ರ ಸ್ಥಿರತೆ. ಮೈಥುನ ಅಂದರೆ ಶಿವ ಶಕ್ತಿ ಐಕ್ಯ ಧ್ಯಾನ. ನಾಲ್ಕನೇದು ಕುಂಡಲಿನಿ ಅಂದರೆ ನಾಗಿನಿ ಸಂಕೇತ. ನಾಗದಲ್ಲಿ ಕುಂಡಲಿನಿ, ಸುಷುಮ್ನ, ನಾಗಮಾರ್ಗ ಗ್ರಂಥಿಗಳು, ವಿಷಗ್ರಂಥಿ, ಉದ್ದೀಪನ, ವಿಷ ಅಮೃತವಾಗುವುದು ಇದೆಲ್ಲವೂ ಬರುತ್ತೆ. ಐದನೇದು ರಕ್ತ, ತಾಂತ್ರಿಕ ಸಂಕೇತ. ಆರನೇದು ಶ್ರೀಚಕ್ರ, ಇದು ಉಡ್ಡಿಷ ಯಂತ್ರ. ಶ್ರೀಚಕ್ರದ 9 ಆವರಣಗಳು 9 ಚೈತನ್ಯದ ಹಂತಗಳು. ಕೆಳ ಆವರಣ ಭೋಗ, ಮಧ್ಯ ಭಕ್ತಿ, ಬಿಂದು ಶುದ್ಧ ಜ್ಞಾನ. ಉಡ್ಡಿಷ ತಂತ್ರದಲ್ಲಿ ಸಾಧಕ ಬಿಂದುಗೆ ಏರಿಸುತ್ತಾನೆ. ಇನ್ನು 7ನೇದು ಸ್ತ್ರೀ ಶಾಕ್ತ ಸಂಕೇತ. ಸ್ತ್ರೀ ದೇಹವಲ್ಲ, ಶಕ್ತಿ ಸ್ವರೂಪಿಣಿ. ಸ್ತ್ರೀ ಪೂಜೆ ಅಂದರೆ ಶಕ್ತಿ ಗೌರವ. ಸ್ತ್ರೀ ಅಪಮಾನ ಅಂದರೆ ಸಾಧನಾ ವಿಫಲತೆ. ಶಾಕ್ತ ತಂತ್ರ ಅಂದರೆ ಸ್ತ್ರೀ ತತ್ವ ಪ್ರಧಾನ ಮಾರ್ಗ. ಉಡ್ಡಿಷ ತಂತ್ರ ಹೇಳೋದು ಶಕ್ತಿಯನ್ನ ತಡೆಯಬೇಡ, ಶುದ್ಧಗೊಳಿಸು, ಧಮನಿಸಬೇಡ, ದಿವ್ಯಗೊಳಿಸು ಎಂದು. ಗುರು ಪರಂಪರೆಯ ರಹಸ್ಯ ಶಾಕ್ತ ತಂತ್ರದಲ್ಲಿ ಹೇಳ್ತಾರೆ. ಗುರು ಕಾಮಾಖ್ಯದಲ್ಲಿ ದೀಕ್ಷೆ ನೀಡ್ತಾನೆ. ಶಿಷ್ಯ ಉಡ್ಡಯಾನದಲ್ಲಿ ಹಾರಲು ಕಲಿತಾನೆ. ದೀಕ್ಷೆ ಇಲ್ಲದೆ ಕಾಮಾಖ್ಯ ಅಪಾಯ. ಸಾಧನೆ ಇಲ್ಲದೆ ಉಡ್ಡಿಯಾನ ಭ್ರಮೆ. ಕಾಮಾಖ್ಯ ಮತ್ತು ಉಡ್ಡಿಯಾನ ಸಂಪೂರ್ಣ ಸಾಧನೆಯೇ ಕಾಮಾಖ್ಯ. ಉಡ್ಡಿಷ ತತ್ವದ ಜೀವಂತ ರೂಪ ಅಂದರೆ ಲಂಕೆಯ ಅರಮನೆ. ಯುದ್ಧದ ಪೂರ್ವ ಸಂಧ್ಯೆ ಅಂದರೆ ದೀಪಗಳ ಬೆಳಕು ಇದ್ದರೂ ರಾವಣನ ಒಳಗೆ ಮೌನವಾದ ಗತ್ತಲೆ. ಮಂಡೋದರಿ ಮತ್ತು ರಾವಣನು ಉಡ್ಡಿಷ ತಂತ್ರದ ಕುರಿತಾದ ಕೆಲವೊಂದು ಗೌಪ್ಯ ಮಾಹಿತಿಯನ್ನ ಪರಸ್ಪರ ಹಂಚಿಕೊಳ್ತಾರೆ. ಈ ವಿವರಣೆ ನಿಜಕ್ಕೂ ಮೈ ರೋಮಾಂಚನವಾಗತ್ತೆ. ಮಂಡೋದರಿಯು ಕಡುಗತ್ತಲಲ್ಲಿ ನಿಂತಿದ್ದ ರಾವಣನನ್ನ ದಿಟ್ಟಿಸಿ ನೋಡಿ ಅದೇನನ್ನೋ ಹೇಳಬೇಕೆಂದು ಚಡಪಡಿಸುತ್ತಾಳೆ. ಅವಳ ಕಣ್ಣುಗಳಲ್ಲಿ ಭಯವಿಲ್ಲ, ಕೇವಲ ಸ್ಪಷ್ಟತೆ. ಮುಂದುವರೆದು ಹೇಳುತ್ತಾಳೆ, ಪ್ರಭು, ನೀವು ವೇದಗಳನ್ನು ತಿಳಿದವರು, ಶಿವನ ಪ್ರಿಯ ಭಕ್ತರು. ಆದರೂ ಈ ಯುದ್ಧವೇಕೆ, ಈ ಅಶಾಂತಿ ಯಾರಿಗೆ ಎಂದು. ಅದಕ್ಕೆ ರಾವಣ ನಗುತ್ತಾ ಹೇಳಿದ, ಮಂಡೋದರಿ, ಲೋಕ ನನ್ನನ್ನು ಅಹಂಕಾರಿ ಎನ್ನುತ್ತೆ. ನನಗೂ ಹಾಗೆಯೇ ತೋರುತ್ತಿದೆ. ಆದರೆ ನೀನೇ ಹೇಳು, ಅಹಂ ಅಂದರೇನು, ಅದು ಯಾರಿಗೆ ಎಂದು. ಮಂಡೋದರಿ ಹೇಳಿದಳು, ನೀವು ಪ್ರಶ್ನೆ ಕೇಳುತ್ತಿದ್ದೀರಾ, ಉತ್ತರ ಬೇಡವೆನಿಸುತ್ತದೆ. ಇದು ಶಿವನು ಕೊಟ್ಟ ಉಡ್ಡಿಷವೇ ಎಂದು. ರಾವಣ, ಹೌದು, ಶಿವನು ನನಗೆ ಮಂತ್ರ ಕೊಟ್ಟಿಲ್ಲ, ಒಂದು ಪ್ರಶ್ನೆಯನ್ನ ಮಾತ್ರ ಕೊಟ್ಟ. ನೀನು ಗೆಲ್ಲಲು ಹೊರಟಿದ್ದು ಯಾರನ್ನ? ಆ ದಿನದಿಂದ ಪ್ರತಿ ಕೃತ್ಯದಲ್ಲೂ ಈ ಪ್ರಶ್ನೆ ನನ್ನನ್ನು ಹಿಂಬಾಲಿಸುತ್ತದೆ. ಮಂಡೋದರಿ ಕೇಳ್ತಾಳೆ, ಆದರೆ ಪ್ರಭು, ಲೋಕ ಇದನ್ನ ಪಾಪ ಎನ್ನುತ್ತೆ, ಧರ್ಮ ಅಧರ್ಮದ ಮಾತು ಮಾತಾಡತ್ತೆ ಎನ್ನುತ್ತಾಳೆ. ರಾವಣ, ಕೌಳ ಮಾರ್ಗದಲ್ಲಿ ಧರ್ಮ ಅಧರ್ಮ ಎರಡೂ ಒಂದೇ ಶಕ್ತಿಯ 2 ಮುಖಗಳು. ಮಂಡೋದರಿ, ನಾನು ಪಾಪ ಮಾಡುತ್ತಿದ್ದೇನೆ ಎಂಬುದು ನನಗೆ ಗೊತ್ತಿದೆ. ಆದರೆ ಕೇಳು, ಪಾಪ ಮಾಡುವವನು ಯಾರು? ಈ ಪ್ರಶ್ನೆ ಕೇಳಿದಾಗ ಇಬ್ಬರಲ್ಲೂ ಮೌನ. ಗಾಢವಾದ ನಿಟ್ಟುಸಿರು ಬಿಟ್ಟ ಮಂಡೋದರಿ ಕೇಳ್ತಾಳೆ, ಪ್ರಭು, ನೀವು ಉತ್ತರ ಹುಡುಕುತ್ತಿಲ್ಲ, ನೀವು ನೋಡುತ್ತಿದ್ದೀರಿ. ಇದೇ ಉಡ್ಡಿಷ ತಂತ್ರದ ಸಾರ. ಅಲ್ಲಿ ಮಂತ್ರ ಜಪ ಇಲ್ಲ, ಪ್ರಾಯಶ್ಚಿತ್ತ ಇಲ್ಲ, ಕೇವಲ ಅಹಂನ ಮೇಲೆ ದೃಷ್ಟಿ. ರಾವಣ ಹೇಳಿದ, ಹೌದು, ನಾನು ರಾಜನಾಗಿಯೇ ಸಾಧನೆ ಮಾಡುತ್ತಿದ್ದೇನೆ. ಭೋಗದಲ್ಲೇ ಬಂಧನವಿಲ್ಲ ಎಂಬುದನ್ನು ನೋಡುತ್ತಿದ್ದೇನೆ. ಇದಕ್ಕೆ ಲೋಕ ನನ್ನನ್ನು ರಾಕ್ಷಸ ಎನ್ನುತ್ತದೆ. ಮಂಡೋದರಿ ಹೇಳ್ತಾಳೆ, ಯುದ್ಧದ ಅಂತ್ಯದಲ್ಲಿ ಏನಾದರೂ ಸೋತರೆ ಎಂದಾಗ ರಾವಣ ಶಾಂತವಾಗಿ ಉತ್ತರಿಸಿದ, ಅಂದರೆ ದೇಹ ಸೋಲುತ್ತದೆ. ಆದರೆ ಕೇಳು, ಸೋಲುವವನು ಯಾರು ಎಂದಾಗ ಮಂಡೋದರಿಯ ಕಣ್ಣಲ್ಲಿ ನೀರು ಸುರಿಯಲಾರಂಭಿಸಿತು. ಅಂದರೆ ಈ ಯುದ್ಧವೂ ಕೂಡ ಸಾಧನೆಯೇ. ರಾವಣ, ಹೌದು, ನನ್ನ ಪ್ರತಿಯೊಂದು ಕೃತ್ಯವೂ ಒಂದು ಪ್ರಶ್ನೆಯ ಬೆಂಕಿ. ಉಡ್ಡಿಷ ತಂತ್ರ ಹೇಳುವುದು ಉತ್ತರ ಸಿಕ್ಕರೆ ಮುಕ್ತಿ ಇಲ್ಲ, ಪ್ರಶ್ನೆ ಕರಗಿದರೆ ಮಾತ್ರ ಮುಕ್ತಿ ಎಂದು. ಹಾಗಾಗಿ ಯುದ್ಧ ಭೂಮಿಯಲ್ಲಿ ತನ್ನ ಬದುಕಿನ ಕೊನೆ ಕ್ಷಣದಲ್ಲಿ ರಾವಣನ ಮುಂದೆ ರಾಮನ ಬಾಣ ಎದುರು ನಿಂತಾಗ ರಾವಣನ ಮನಸ್ಸಿನಲ್ಲಿ ಮಂತ್ರ ಇರಲಿಲ್ಲ, ಪ್ರಾರ್ಥನೆ ಇರಲಿಲ್ಲ. ಇದ್ದದ್ದು ಒಂದೇ ಪ್ರಶ್ನೆ, ಈ ಮರಣ ಯಾರಿಗೆ? ಆ ಪ್ರಶ್ನೆಯೊಂದಿಗೆ ಅಹಂ ಸಂಪೂರ್ಣ ಲಯವಾಯಿತು. ಕೊನೆಯದಾಗಿ ಉಡ್ಡಿಷ ತತ್ವ ಅಂದರೆ ಉತ್ತರ ಇಲ್ಲದ ಉಪದೇಶ, ಪ್ರಶ್ನೆಯೇ ಸಾಧನೆ. ಅಹಂ ಕುಸಿಯುವ ತನಕ ಮಾತ್ರ ದೃಷ್ಟಿ. ರಾಜನಾಗಿಯೇ ಮುಕ್ತಿ, ಇದೇ ಕೌಳ ಮಾರ್ಗ. ಶಾಸ್ತ್ರದ ಗುಪ್ತವಾಕ್ಯ. ರಾವಣನ ತಲೆಗಳು ಕತ್ತರಿಸಲ್ಪಟ್ಟವು, ಆದರೆ ಅವನ ನಾನು ಅದಕ್ಕೂ ಮೊದಲೇ ಕರಗಿತ್ತು ಎಂದು ವಿವರಿಸುತ್ತೆ.
ಇವಿಷ್ಟು ಉಡ್ಡಿಶ ತಂತ್ರದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.